ನಮಸ್ಕಾರ ಸ್ನೇಹಿತರೆ, ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಮಾತನಾಡಲಿರುವ ಒಂದು ಗಂಭೀರ ವಿಷಯದ ಬಗ್ಗೆ. ವೇಗವಾಗಿ ವಾಹನ ಚಲಾಯಿಸುವವರಲ್ಲಿ ಬೆನ್ನುಮೂಳೆ ಮುರಿಯುವ ಅಪಾಯ ಏಕೆ ಹೆಚ್ಚಾಗುತ್ತಿದೆ? ಇತ್ತೀಚಿನ ಅಧ್ಯಯನವೊಂದು ಈ ಬಗ್ಗೆ ಆಶ್ಚರ್ಯಕರ ಮಾಹಿತಿಯನ್ನು ಬಹಿರಂಗಪಡಿಸಿದೆ. ಆದ್ದರಿಂದ ಈ ವಿಡಿಯೋದ ಕೊನೆಯವರೆಗೂ ನಮ್ಮ ಜೊತೆ ಇರಿ ಮತ್ತು ಈ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಿ. 1. ವೇಗ ವಾಹನ ಚಾಲನೆ ಮತ್ತು ಬೆನ್ನುಮೂಳೆಯ ಅಪಾಯ. ಇಂದಿನ ದಿನದಲ್ಲಿ ಜನರು ಕಾರು, ಬೈಕ್ಗಳನ್ನು ತುಂಬಾ ವೇಗವಾಗಿ ಚಲಾಯಿಸುತ್ತಿದ್ದಾರೆ. ಕೆಲವೊಮ್ಮೆ ಗಾಳಿಯಲ್ಲಿ ಹಾರುತ್ತಿದ್ದಾರೆ ಎನ್ನುವಷ್ಟು ವೇಗ. ಆದರೆ ಇದು ಎಷ್ಟು ಗಂಭೀರವಾದ ಅಪಾಯವನ್ನು ತಂದೊಡ್ಡುತ್ತದೆ ಎಂದು ಒಮ್ಮೆ ಯೋಚಿಸಿದ್ದೀರಾ? ಒಂದು ಇತ್ತೀಚಿನ ಅಧ್ಯಯನದ ಪ್ರಕಾರ 60 ಕಿಲೋಮೀಟರ್ಗಿಂತ ಹೆಚ್ಚಿನ ವೇಗದಲ್ಲಿ ವಾಹನ ಚಲಾಯಿಸಿದರೆ ಅಪಘಾತದ ಸಂದರ್ಭದಲ್ಲಿ ಬೆನ್ನುಮೂಳೆ ಮುರಿಯುವ ಸಾಧ್ಯತೆ ಗಣನೀಯವಾಗಿ ಹೆಚ್ಚಾಗುತ್ತದೆ. ಉದಾಹರಣೆಗೆ, ನೀವು 65 ಕಿಲೋಮೀಟರ್ ವೇಗದಲ್ಲಿ ಕಾರು ಚಲಾಯಿಸುತ್ತಿದ್ದೀರಿ ಮತ್ತು ಒಂದು ಮುಖಾಮುಖಿ ಡಿಕ್ಕಿಯಾದರೆ ಬೆನ್ನುಮೂಳೆಗೆ ಗಂಭೀರ ಗಾಯವಾಗುವ ಅಪಾಯ 85% ಹೆಚ್ಚಾಗುತ್ತದೆ. ಇದು ತುಂಬಾ ಗಂಭೀರವಾದ ವಿಷಯ, ತಪ್ಪಿಸಲಾಗದಂಥದ್ದು. 2. ಯಾಕೆ ಇಂತಹ ಅಪಾಯ? ವೇಗವಾಗಿ ಚಾಲನೆ ಮಾಡುವಾಗ ಅಪಘಾತ ಸಂಭವಿಸಿದರೆ ದೇಹದ ಕೊಬ್ಬು ಮತ್ತು ಸ್ನಾಯುಗಳಿಗೆ ಆ ಆಘಾತವನ್ನು ತಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಈ ಒತ್ತಡ ನೇರವಾಗಿ ಬೆನ್ನುಮೂಳೆಯ ಮೇಲೆ ಬೀಳುತ್ತದೆ. ಇದರಿಂದಾಗಿ ಗಾಯ ಅಥವಾ ಮುರಿತದ ಸಾಧ್ಯತೆ ಹೆಚ್ಚಾಗುತ್ತದೆ. ಕಳೆದ 25 ವರ್ಷಗಳಲ್ಲಿ ಮೋಟಾರು ವಾಹನ ಅಪಘಾತಗಳಿಂದ ಬೆನ್ನುಮೂಳೆಯ ಗಾಯದ ಪ್ರಕರಣಗಳು 30%ನಿಂದ 45%ಗೆ ಏರಿಕೆಯಾಗಿವೆ. ಇದರಲ್ಲಿ ವೇಗವಾಹನ ಚಾಲನೆಯೇ ಮುಖ್ಯ ಕಾರಣವಾಗಿದೆ. 3. ಬೆನ್ನುಮೂಳೆ ಸಮಸ್ಯೆಗಳು ಮತ್ತು ಜೀವನಶೈಲಿ. ವೇಗವಾಹನ ಚಾಲನೆಯ ಜೊತೆಗೆ ನಮ್ಮ ಜೀವನಶೈಲಿಯೂ ಬೆನ್ನುಮೂಳೆಯ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ದೇಶದ 80% ಜನರು ಭುಜ, ಬೆನ್ನು ಅಥವಾ ಸೊಂಟದ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಇದಕ್ಕೆ ಕಾರಣಗಳೇನು? ತಪ್ಪು ಭಂಗಿಯಲ್ಲಿ ಕುಳಿತುಕೊಳ್ಳುವುದು, ದೀರ್ಘಕಾಲ ಲ್ಯಾಪ್ಟಾಪ್ ಅಥವಾ ಸ್ಮಾರ್ಟ್ಫೋನ್ ಬಳಕೆ, ವ್ಯಾಯಾಮದ ಕೊರತೆ, ಬೊಜ್ಜು ಇವೆಲ್ಲವೂ ಬೆನ್ನುಮೂಳೆಯ ಸಮಸ್ಯೆಗಳಾದ ಸ್ಲಿಪ್ ಡಿಸ್ಕ್, ಶಿಯಾಟಿಕಾ, ಫ್ರೋಜನ್ ಶೋಲ್ಡರ್, ಗರ್ಭಕಂಠದ ನೋವು ಮುಂತಾದವುಗಳಿಗೆ ಕಾರಣವಾಗುತ್ತವೆ. 4. ಸ್ಲಿಪ್ ಡಿಸ್ಕ್ನ ಹಂತಗಳು. ಸ್ಲಿಪ್ ಡಿಸ್ಕ್ ಒಂದು ಸಾಮಾನ್ಯ ಬೆನ್ನುಮೂಳೆ ಸಮಸ್ಯೆ. ಇದರ 4 ಹಂತಗಳನ್ನು ತಿಳಿಯೋಣ. ಮೊದಲ ಹಂತ ಡಿಸ್ಕ್ನಲ್ಲಿ ನಿರ್ಜಲೀಕರಣ, ನಮ್ಯತೆ ಕಡಿಮೆಯಾಗುವುದು. 2ನೇ ಹಂತ ಡಿಸ್ಕ್ನ ನಾರಿನ ಪದರು ಮುರಿಯಲು ಆರಂಭ. 3ನೇ ಹಂತ ಡಿಸ್ಕ್ನ ನ್ಯೂಕ್ಲಿಯಸ್ ಒಡೆಯುವುದು. 4ನೇ ಹಂತ ಬೆನ್ನುಮೂಳೆಯಲ್ಲಿ ದ್ರವ ಸೋರಿಕೆ. 5. ಬೆನ್ನುಮೂಳೆ ಆರೋಗ್ಯಕ್ಕೆ ಸಲಹೆಗಳು. ಈ ಸಮಸ್ಯೆಗಳಿಂದ ರಕ್ಷಣೆ ಪಡೆಯಲು ಏನು ಮಾಡಬಹುದು? ಇಲ್ಲಿವೆ ಕೆಲವು ಸರಳ ಸಲಹೆಗಳು. ಭುಜದ ನೋವಿಗೆ ಪ್ರತಿದಿನ ಅರಿಶಿಣ ಮತ್ತು ಜೇನುತುಪ್ಪವನ್ನು ಹಾಲಿನೊಂದಿಗೆ ಕುಡಿಯಿರಿ. ಅರಿಶಿಣ ಮತ್ತು ತೆಂಗಿನ ಎಣ್ಣೆಯ ಪೇಸ್ಟ್ ಹಚ್ಚಿ ಬೆಚ್ಚಗಿನ ನೀರಿಗೆ ಕಲ್ಲು ಉಪ್ಪು ಸೇರಿಸಿ ಶಾಖ ನೀಡಿ. ಮೂಳೆಗಳ ಗಟ್ಟಿತನಕ್ಕೆ ಪ್ರತಿದಿನ ವ್ಯಾಯಾಮ ಮಾಡಿ. ಆರೋಗ್ಯಕರ ಆಹಾರ ಸೇವಿಸಿ. ಸ್ನೇಹಿತರೆ, ವೇಗವಾಗಿ ವಾಹನ ಚಲಾಯಿಸುವುದು ರೋಮಾಂಚಕವಾಗಿರಬಹುದು, ಆದರೆ ಅದು ನಿಮ್ಮ ಬೆನ್ನುಮೂಳೆಯ ಆರೋಗ್ಯಕ್ಕೆ ದೊಡ್ಡ ಅಪಾಯವನ್ನು ತಂದೊಡ್ಡುತ್ತದೆ. ಆದ್ದರಿಂದ ಸುರಕ್ಷಿತವಾಗಿ ಚಾಲನೆ ಮಾಡಿ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕಾಮೆಂಟ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಂತ ತನಕ ನಮಸ್ಕಾರ.